ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಕಳೆದ ತಿಂಗಳಷ್ಟೇ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಯಿತು, ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಅನ್ನುವಂಥ ಕಾರಣಕ್ಕೆ ಇಡೀ ದೇಶದಲ್ಲಿ ನಡೆದಂತಹ ನೀಟ್ ಪರೀಕ್ಷೆಯನ್ನು ಕೇಂದ್ರದ ಶಿಕ್ಷಣ ಇಲಾಖೆ, ಕೇಂದ್ರ ಸರ್ಕಾರ ರದ್ದು ಮಾಡಿತು. ಇದು ಬೇಕಾದಷ್ಟು ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟ ಆಡಬಿಡ್ತು ಶಿಕ್ಷಣ ಇಲಾಖೆ, ಕೇಂದ್ರ ಸರ್ಕಾರ ಅಂತ ಬೇಕಾದಷ್ಟು ಪ್ರತಿರೋಧಕ್ಕೆ ಕಾರಣವಾಯಿತು. ಅಂದರೆ ಮೆಡಿಕಲ್ ಫೀಲ್ಡ್ಗೆ ಹೋಗಬೇಕಾದಂಥ ವಿದ್ಯಾರ್ಥಿಗಳು ಬಹಳ ಶ್ರಮ ವಹಿಸಿ ಕಷ್ಟಪಟ್ಟು ಹಗಲು ರಾತ್ರಿ ಎನ್ನದೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರ್ತಾರೆ. ಬಿಕಾಸ್ ಅಷ್ಟು ಸುಲಭ ಅಲ್ಲ ನೀಟ್ ಪರೀಕ್ಷೆ ಎನ್ನುವಂಥದ್ದು. ಹೀಗಾಗಿ ಇಷ್ಟೆಲ್ಲ ಶ್ರಮ ವಹಿಸಿ ಕಷ್ಟಪಟ್ಟು ಓದು ಪರೀಕ್ಷೆಯನ್ನು ಬರೆದಿದ್ದಂತಹ ವಿದ್ಯಾರ್ಥಿಗಳಿಗೆ ಏಕಾಏಕಿ ರಾಜಸ್ಥಾನದಲ್ಲಿ ಎಲ್ಲೋ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಟೆಲಿಗ್ರಾಮ್ ಮತ್ತು ವಾಟ್ಸ್ಆ್ಯಪ್ ಮುಖಾಂತರ ಅನ್ನುವಂಥ ಕಾರಣಕ್ಕೆ ಇಡೀ ದೇಶದಲ್ಲಿ ನಡೆದಂತಹ ಪರೀಕ್ಷೆಯನ್ನು ರದ್ದು ಮಾಡಿಬಿಡ್ತು ಕೇಂದ್ರ ಶಿಕ್ಷಣ ಇಲಾಖೆ. ಹೀಗಾಗಿ ಬೇಕಾದಷ್ಟು ಈ ವಿಚಾರವಾಗಿ ಪ್ರತಿಭಟನೆಗಳನ್ನು ಮಾಡಿದ್ರು, ಬೇರೆ ಬೇರೆ ಪಕ್ಷದವರು ಪ್ರತಿಭಟನೆಗಳನ್ನು ಮಾಡಿದ್ರು, ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಪ್ರಧಾನಿ ಮೋದಿಯವರು ಇಲ್ಲಿ ತನಕ ಈ ವಿಚಾರವಾಗಿ ರಿಯಾಕ್ಟೇ ಮಾಡಿಲ್ಲ, ಒಂದೇ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ. ಇನ್ನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು, ಅವರನ್ನು ಹಿಡಿಯಲಾಯಿತು, ಜೈಲಿಗಟ್ಟಲಾಯಿತು. ಇದೆಲ್ಲ ಕಣ್ಣರಿಸುವಂಥ ಕೆಲಸ ಅಂತ ಹೇಳ್ತಾ ಇದ್ರು ಕೂಡ ಪ್ರತಿ ಬಾರಿಯೂ ಈ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗುತ್ತೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ. ಇದನ್ನು ಯಾಕೆ ತಡೆಗಟ್ಟೋದಕ್ಕೆ ಶಿಕ್ಷಣ ಇಲಾಖೆಗೆ ಸಾಧ್ಯ ಆಗ್ತಾ ಇಲ್ಲ? ಪ್ರತಿ ಬಾರಿಯೂ ಕೂಡ ಯಾಕೆ ಆಗ್ತಾ ಇದೆ ಹೀಗೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಆಗ್ರಹಿಸ್ತಾ ಇದ್ದಾರೆ, ಬಟ್ ಇಲ್ಲಿ ತನಕ ಕೊಟ್ಟಿಲ್ಲ. ಈ ಮಧ್ಯೆ ಬೇಕಾದಷ್ಟು ವಿದ್ಯಾರ್ಥಿಗಳು ಮನನೊಂದು ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡ್ಬಿಟ್ರು. ಅಂದರೆ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರ ಜೊತೆಗೆ ಅವರ ಜೀವನ ಜೊತೆ ಚೆಲ್ಲಾಟ ಆಡ್ಬಿಟ್ರು ಅನ್ನುವಂಥ ಒಂದು ಬೇಕಾದಷ್ಟು ಪ್ರತಿರೋಧಗಳ ಮಧ್ಯೆ ಮತ್ತೊಮ್ಮೆ ನೀಟ್ ಪರೀಕ್ಷೆಯನ್ನು ಮಾಡೋದಕ್ಕೆ ಮರು ದಿನಾಂಕವನ್ನು ನಿಗದಿ ಮಾಡ್ತು. ಜೂನ್ 21ಕ್ಕೆ ಕೇಂದ್ರ ಶಿಕ್ಷಣ ಇಲಾಖೆ ಜೂನ್ 21ಕ್ಕೆ ಮತ್ತೊಮ್ಮೆ ನೀಟ್ ಪರೀಕ್ಷೆಯನ್ನು ಮಾಡ್ತೇವೆ ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸ್ತು. ಈಗ ಇನ್ನೊಂದು ಕ್ರಮವನ್ನು ಕೇಂದ್ರ ಸರ್ಕಾರ ಕೈಗೊಂಡಿರುವಂಥದ್ದು ಏನು ಅಂದರೆ ಈ ಅಕ್ರಮ ಏನಾಗುತ್ತಲ್ಲ, ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನುವಂಥದ್ದು ಏನಾಗುತ್ತಲ್ಲ, ಇದು ಬಹುಮುಖ್ಯವಾಗಿ ಆಗುವಂಥದ್ದು ಸೋಷಿಯಲ್ ಮೀಡಿಯಾ ಮುಖಾಂತರ, ಪ್ರಮುಖವಾಗಿ ವಾಟ್ಸ್ಆ್ಯಪ್ ಮತ್ತು ಟೆಲಿಗ್ರಾಮ್ ಮುಖಾಂತರ. ಹೀಗಾಗಿ ಈ ನೀಟ್ ಮರು ಪರೀಕ್ಷೆ ಏನಾಗ್ತಾ ಇದೆಯಲ್ಲ ಜೂನ್ 21ಕ್ಕೆ, ಇದು ಆಗುವ ತನಕ ದೇಶಾದ್ಯಂತ ಜೂನ್ ಅಂತ್ಯದವರೆಗೆ, ಜೂನ್ 30ರ ತನಕ ಇಡೀ ದೇಶದಲ್ಲಿ, ಇಡೀ ಭಾರತದಲ್ಲಿ ಟೆಲಿಗ್ರಾಮ್ ಅಪ್ಲಿಕೇಶನನ್ನು ಬಂದ್ ಮಾಡಲಾಗ್ತಾ ಇದೆ. ಇಡೀ ಭಾರತದಲ್ಲಿ ಜೂನ್ 30ರ ತನಕ, ಅಂದರೆ ನೀಟ್ ಮರುಪರೀಕ್ಷೆ ಮುಗಿಯುವ ತನಕ ಟೆಲಿಗ್ರಾಮ್ ಆ್ಯಪ್ ಬಂದ್ ಆಗ್ತಾ ಇದೆ. ಯಾರಿಗೂ ಕೂಡ ಬಳಕೆಗೆ ಸಿಗೋದಿಲ್ಲ ಟೆಲಿಗ್ರಾಮ್ ಅಪ್ಲಿಕೇಶನ್. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಟೆಲಿಗ್ರಾಮ್ ಮುಖಾಂತರವೇ ಈ ಹಿಂದೆ ರಾಜಸ್ಥಾನದಲ್ಲಿ ಬಹುಮುಖ್ಯವಾಗಿ ಬೇಕಾದಷ್ಟು ಆ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂಥ ವಿಚಾರಗಳು ಲೀಕ್ ಆಗಿದ್ದಂಥದ್ದು. ಹೀಗಾಗಿ ಅದನ್ನು ಬಂದ್ ಮಾಡಿಬಿಟ್ರೆ, ತಡೆಗಟ್ಟಿ ಬಿಟ್ಟರೆ ಮತ್ತೊಮ್ಮೆ ಈ ಪೇಪರ್ ಲೀಕೇಜ್, ಅಂದರೆ ಕ್ವೆಶ್ಚನ್ ಪೇಪರ್ ಲೀಕ್ ಆಗುವಂಥದ್ದು ನಿಲ್ಲುತ್ತೆ ಅನ್ನುವಂಥ ಕಾರಣಕ್ಕೆ ಕೇಂದ್ರ ಶಿಕ್ಷಣ ಇಲಾಖೆ, ಕೇಂದ್ರ ಸರ್ಕಾರ ಒಂದು ಮಹತ್ವವಾದಂಥ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಇಡೀ ದೇಶದಲ್ಲಿ ಬಂದಾಗತ್ತೆ ಈ ಒಂದು ಟೆಲಿಗ್ರಾಮ್ ಅಪ್ಲಿಕೇಶನ್ ಟಿಲ್ ಜೂನ್ 30th. ವೆರಿನ್ ಇದು ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತ ಕಾಣುತ್ತೆ ವಿದ್ಯಾರ್ಥಿಗಳಿಗೆ. ಬಿಕಾಸ್ ಅವರಿಗೆ ಮತ್ತೆ ಚಿಂತೆ ಅದೇ ಇರುತ್ತೆ, ಓಕೆ ಫೇರ್, ಏನೋ ಒಂದು ನಿರ್ಧಾರ ತೊಗೊಂಡ್ರು, ಆಲ್ ರೈಟ್, ನಾವು ಓದ್ಕೊಂಡಿದ್ವಿ, ಮತ್ತೊಮ್ಮೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳೋಣ, ಇನ್ನೂ ಸ್ವಲ್ಪ ಚೆನ್ನಾಗಿ ಎಕ್ಸಾಮ್ ಬರೆಯೋಣ ಅನ್ನುವಂಥ ಪ್ರಿಪ್ರೇಷನಲ್ಲಿ ಇದ್ದರೂ ಕೂಡ ಮತ್ತೊಮ್ಮೆ ಲೀಕ್ ಆಗಲ್ಲ ಅನ್ನುವಂಥದ್ದು ಏನು ಗ್ಯಾರಂಟಿ? ಇದಕ್ಕೆ ಏನು ಕ್ರಮ ಕೈಗೊಳ್ತಾರೆ ಶಿಕ್ಷಣ ಇಲಾಖೆ ಅನ್ನುವಂಥ ಗೊಂದಲವೇ ವಿದ್ಯಾರ್ಥಿಗಳಲ್ಲಿತ್ತು. ಬಹುಮುಖ್ಯವಾಗಿ ಲೀಕ್ ಆಗ್ತಾ ಇದ್ದಂಥದ್ದು ಇದೇ ಅಪ್ಲಿಕೇಶನ್ಸ್ನ ಮುಖಾಂತರ. ಹೀಗಾಗಿ ಆ ಅಪ್ಲಿಕೇಶನ್ಸ್ನೇ ಬಂದ್ ಮಾಡಿಬಿಟ್ರೆ ದೇಶದಲ್ಲಿ, ಅಂದರೆ ಎಕ್ಸಾಮ್ ಮುಗಿಯೋ ತನಕ ವಿದ್ಯಾರ್ಥಿಗಳು ನಿರಾಳವಾಗಿ, ಯಾವುದೇ ಚಿಂತೆ ಇಲ್ಲದೆ, ನಿಶ್ಚಿಂತೆಯಿಂದ, ಗೊಂದಲಗಳಿಲ್ಲದೆ ಎಕ್ಸಾಮಿನೇಷನನ್ನು ಬರೆಯಬಹುದು. ವೆರಿನ್ ಬಹುಮುಖ್ಯವಾಗಿ ಇನ್ನೇನಾದರೂ ಹಾರ್ಡ್ ಕಾಪಿ ಸಿಗೋದು ಭಾಳ ಕಷ್ಟ. ಹಾರ್ಡ್ ಕಾಪೀಸ್ ಸಿಕ್ಕರೂ ಅದು ಸರ್ಕ್ಯುಲೇಷನ್ಸ್ ಆಗೋದು ಬಹಳ ಕಷ್ಟ. ಹೀಗಾಗಿ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಸ್ ಮುಖಾಂತರ ಆಗೋದನ್ನು ತಡೆಗಟ್ಟಿಬಿಟ್ರೆ ಈ ಬಹುದೊಡ್ಡ ಲೀಕೇಜ್ ಅನ್ನುವಂಥದ್ದು ಏನಾಗುತ್ತೆ, ಈ ಎಕ್ಸಾಮ್ ಮತ್ತೆ ಬರ್ಸೋದು, ಮತ್ತೊಂದು ಏನೆಲ್ಲ ಆಯ್ತಲ್ಲ ಗೊಂದಲಗಳು, ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕ್ಬೋದು, ತೆರೆ ಎಳೆಯಬಹುದು ಅನ್ನುವಂಥ ಕಾರಣಕ್ಕೆ ಒಂದು ದಿಟ್ಟವಾದಂಥ ಮಹತ್ವವಾದಂಥ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ. ದೇಶಾದ್ಯಂತ ಜೂನ್ 30ರ ತನಕ ಟೆಲಿಗ್ರಾಮ್ ಅಪ್ಲಿಕೇಶನ್ ನೀಟ್ ಪರೀಕ್ಷೆಗೋಸ್ಕರ ಬಂದಾಗ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.